ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ದೇವನಹಳ್ಳಿಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ 2025 ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು. ಮೇಳವು ದೇವನಹಳ್ಳಿ ತಾಲೂಕಿನ ನಂದಿ ಉಪಚಾರ ಹೋಟೆಲ್ ಮುಂಭಾಗ ನಂದಿಬೆಟ್ಟಕ್ಕೆ ಹೋಗುವ ರಸ್ತೆ ರಾಣಿ ಕ್ರಾಸ್ ಆಯೋಜಿಸಿದ್ದು ಜೂನ್ 13 ರಿಂದ 15 ಇರಲಿದೆ. ಸಾರ್ವಜನಿಕರು ಕೂಡ ಗುಣಮಟ್ಟದ ವಿವಿಧ ತಳಿಯ ಹಣ್ಣುಗಳು ಹಾಗೂ ತಾಜಾ ಹಣ್ಣುಗಳನ್ನು ಒಂದೇ ವೇದಿಕೆಯಲ್ಲಿ ಖರೀದಿ ಮಾಡಲು ಉತ್ತಮ ಅವಕಾಶ ಇದಾಗಿದೆ. ಮೇಳದಲ್ಲಿ ಕಂಡುಬಂದ ವಿವಿಧ ತಳಿಯ ಮಾವು, ಹಲಸು, ಸೀಬೆ, ತೋತಾಪುರಿ, ಸೇಂದೂರ, ಬಂಗನಪಲ್ಲಿ, ಬಾದಾಮಿ, ರಸಪೂರಿ, ಮಲ್ಲಿಕಾ, ಕೇಸರ್, ದಶೇರಿ, ಕುಲ್ಪಂದ್, ಹಿಮಾಪಸಂದ್, ಮಲಗೋವಾ, ಸಕ್ಕರೆಗುತ್ತಿ, ಡ್ರ್ಯಾಗನ್ ಫ್ರೂಟ್ಸ್, ಕೆಂಪು ಸೀಬೆ, ತೈವಾನ್ ಅಲಹಾಬಾದ್, ಹಲಸು ಪ್ಯಾಕೆಟ್. ಖುದ್ದು ಸಚಿವರು ಎಲ್ಲಾ ಮಳಿಗೆಗಳಿಗೆ ಭೇಟಿ ನೀಡಿ ರೈತರೊಟ್ಟಿಗೆ ಸಮಾಲೋಚಿಸಿ ವಿವಿಧ ತಳಿಯ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಅವುಗಳ ರುಚಿ ಸವಿದು ಹಣ್ಣುಗಳನ್ನು ಖರೀದಿಸಿದರು. ಕಾರ್ಯಕ್ರಮದಲ್ಲಿ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಗುಣವಂತ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಕಲಾವತಿ, ಬಯಪ ಅಧ್ಯಕ್ಷ ಶಾಂತಕುಮಾರ್, ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ರೈತ ಬಾಂಧವರು, ಗ್ರಾಹಕರು ಇದ್ದರು. ವರದಿ ರಾಜಗೌಡ. ಸಪೋರ್ಟಿಂಗ್ ಪ್ರೈಸ್ ಕೊಡ್ತಾ ಇದ್ದಾರೆ. ನಮ್ದೆಲ್ಲನೂ ಆಂಧ್ರಾಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಹತ್ರ ಇದೆ. ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ವಿ. ಸಾಯಂಕಾಲ ಕೂಡ ಭೇಟಿಯಾಗಿ ನಮ್ಮ ರೈತರಿಗೆ ಏನು ಪರಿಹಾರ ಕೊಡ್ಬೋದು ಅಂತ ಈಗಾಗಲೇ ಮನವಿ ಮಾಡಿದ್ದೇವೆ. ಎಲ್ಲ ಉಸ್ತುವಾರಿ ಸಚಿವರಾದ ಸುರೇಶ್ ಅವರು, ಸುಧಾಕರ್ ಅವರು ಎಲ್ಲ ವಿಷಯ ತಿಳಿಸಿದ್ದೇವೆ. ಇವತ್ತು ಬೆಳಗ್ಗೆ ನೋಡಿ ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಬೇಕು, ರೈತರು ಮುಗಿಸ್ಕೋಬೇಕು. ರೈತರು ಬೆಳೆದಿದ್ದಾರೆ, ಇದು ಪೆರಿಷಬಲ್, ಜಾಸ್ತಿ ದಿನ ಇಡೋಕ್ಕೂ ಆಗಲ್ಲ. 20ಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಹಾಕಿದ್ದೀವಿ. ಇವತ್ತು ಬರ್ತಾರೆ, ಅಂದರೆ ನಾಳೆ ನಾಡಿದ್ದು ಚೆನ್ನಾಗಿ ವ್ಯಾಪಾರ 20 ಸ್ಟಾಲಿಗೆ ಸದ್ಯಕ್ಕೆ ಮಾಡಿದ್ದಾರೆ. ಮಾವು ಜೊತೆಗೆ ಬೇರೆ ಬೇರೆ ಈಗ ಸೀಬೆ, ಹಲಸು ಮತ್ತು ಡ್ರ್ಯಾಗನ್ ಫ್ರೂಟ್ ಸಹ ಇಲ್ಲಿ ಮಾರಾಟ ಮಾಡ್ತಾರೆ. 3 ದಿನ ಇರ್ತದೆ. ವಿಶೇಷವಾಗಿ ಯಾವ್ಯಾವ ತಳಿಗಳು ಇಲ್ಲಿ ಹಾಜರಾಗಿರೋದು? ಇಲ್ಲಿ ವಿಶೇಷವಾಗಿ ಅಂತಂದರೆ ಪ್ರಮುಖವಾಗಿ 8 ರಿಂದ 9 ತಳಿಗಳು ನಾವು ಮಾವಿನಲ್ಲಿ ಕಾಣ್ತೀವಿ. ಬಾದಾಮಿ, ಮಲ್ಲಿಕಾ, ದಶೇರಿ, ಕೇಸರು, ಹಿಮಾಪಸಂದ್, ಈ ಇಷ್ಟು ವೆರೈಟಿಗಳು, ಮತ್ತು ಸೇಂದೂರ, ರಸಪೂರಿ, ಇವಿಷ್ಟು ವೆರೈಟಿಗಳು ಪ್ರಮುಖವಾದಂಥ ತಳಿಗಳು. ಅವನ್ನ ಈಗ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾದ ತಳಿ ಸಹ ಇಲ್ಲಿ ನಾವು ವ್ಯಾಪಾರಕ್ಕೆ ಅಂದರೆ ಮಾರಾಟಕ್ಕಿದೆ. ಮಿಯಾಜಾಕಿ ಅಂತ, ಅದು ಸುಮಾರು 2,000 ರೂಪಾಯಿ ಕೆಜಿಗೆ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅದು ವಿಶೇಷತೆ ಏನಪ್ಪ ಅಂದರೆ ಅದು ಜಪಾನ್ನ ಒಂದು ಒರಿಜಿನ್ ಆಗಿರ್ತಕ್ಕಂಥದ್ದು 3 ಹಣ್ಣುಗಳನ್ನ ಬ್ಲೆಂಡ್ ಮಾಡಿ ಬಂದಿರುವಂಥ ಒಂದು ತಳಿ.